ಮೈ ಕೊರೆಯುವಂತಹ ಚಳಿಗೆ ಇಡೀ ಕರ್ನಾಟಕವೇ ನಡುಗ್ತಾ ಇದೆ. ಇತ್ತ ವಿಜಯಪುರ ಜಿಲ್ಲೆಯ ಜನರಂತೂ ತತ್ತರಿಸಿ ಹೋಗ್ತಿದ್ದಾರೆ. 20 ವರ್ಷಗಳಲ್ಲೇ 3ನೇ ಬಾರಿಗೆ ಕನಿಷ್ಠ ತಾಪಮಾನ ದಾಖಲಾಗಿದೆ. 10 ವರ್ಷಗಳಲ್ಲೇ 2ನೇ ಬಾರಿ ಅತಿ ಕಡಿಮೆ ತಾಪಮಾನ ದಾಖಲಾಗಿದೆ. ಡಿಸೆಂಬರ್ 13ನೇ ತಾರೀಕಿನಂದು ಕೇವಲ 7 ಡಿಗ್ರಿಗೆ ತಾಪಮಾನ ಕುಸಿದಿತ್ತು. ನಿನ್ನೆ 10.5 ಡಿಗ್ರಿ ಸೆಲ್ಸಿಯಸ್ಗೆ ಉಷ್ಣಾಂಶ ದಾಖಲಾಗಿತ್ತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅಶೋಕ್ ಇದ್ದಾರೆ. ಅಶೋಕ್, ಕರ್ನಾಟಕದಾದ್ಯಂತ ಜನರು ನಡುಗ್ತಾ ಇದ್ದಾರೆ, ಅದರಲ್ಲೂ ವಿಜಯಪುರದಲ್ಲಂತೂ ಚಳಿ ಹೇಳತೀರದಾಗಿದೆ. ಅಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ? ಹವಾಮಾನ ಇಲಾಖೆ ಏನು ಸೂಚನೆ ಕೊಟ್ಟಿದೆ? ಶಕುಂತಲಾ, ಏನು ಬಿಸಿಲಿನ ಊರು ಎಂದು ಖ್ಯಾತಿಗೆ ಪಾತ್ರವಾದ ವಿಜಯಪುರ ಜಿಲ್ಲೆಯ ಜನರು ಇದೀಗ ತೀವ್ರ ಚಳಿಗೆ ಗಡಗಡ ನಡುಗುವಂತಾಗಿದೆ. ಯಾಕಂದ್ರೆ ಈ ಬಾರಿ ಅತಿ ಹೆಚ್ಚು ಚಳಿ ರಾಜ್ಯದಲ್ಲಿ ದಾಖಲಾಗಿದೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಅತಿ ಕಡಿಮೆ ಉಷ್ಣಾಂಶ ಏನು ದಾಖಲಾಗಿದ್ದು, ಅದರಲ್ಲೂ ವಿಜಯಪುರದಲ್ಲಿ ಇತರ ಜಿಲ್ಲೆಗಳಿಗಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕನಿಷ್ಠ ತಾಪಮಾನ ದಾಖಲಾಗಿರುವುದು ನಮಗೆ ಇಲ್ಲಿ ಅಂಕಿಅಂಶಗಳಿಂದ ಕಂಡು ಬರ್ತಾ ಇದೆ. ಕಳೆದ ಒಂದು ವಾರದಿಂದ ಏನು ಜಿಲ್ಲೆಯಲ್ಲಿ 10 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಉಷ್ಣಾಂಶ ದಾಖಲಾಗಿರೋದು ಜಿಲ್ಲೆಯ ಜನರು ಏನು ಚಳಿಗೆ ನಲುಗುವಂತಾಗಿದೆ. ಅದರಲ್ಲೂ ಕಳೆದ 13ರಂದು ಕೇವಲ 7 ಡಿಗ್ರಿ ಸೆಲ್ಸಿಯಸ್ ಏನು ತಾಪಮಾನ ದಾಖಲಾಗಿದೆ. ಕಳೆದ 20 ವರ್ಷಗಳಲ್ಲಿಯೇ 3ನೇ ಅತಿ ಕಡಿಮೆ ಉಷ್ಣಾಂಶ ಮತ್ತು 10 ವರ್ಷದಲ್ಲಿ 2ನೇ ಅತಿ ಕಡಿಮೆ ಪ್ರಮಾಣದ ಉಷ್ಣಾಂಶ ದಾಖಲಾಗಿದ್ದು ಈ ಅಂಕಿಅಂಶಗಳು ತಿಳಿಸ್ತಾ ಇವೆ. ತೀವ್ರತರ ಚಳಿಗೆ ಜನರ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ ಶಕುಂತಲಾ. ಅದರಲ್ಲೂ ಪುಟ್ಟ ಮಕ್ಕಳು ಮತ್ತು ವೃದ್ಧರು, ಅನಾರೋಗ್ಯ ಪೀಡಿತರಿಗೆ ಚಳಿ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಾ ಇದೆ. ಹವಾಮಾನ ಇಲಾಖೆ ಅಧಿಕಾರಿಗಳು ಮತ್ತು ವೈದ್ಯರ ಸಲಹೆ ಮೇರೆಗೆ ಬೆಚ್ಚನೆಯ ಉಡುಪುಗಳನ್ನು ಹಾಕಬೇಕು, ಬಿಸಿಯಾದ ಆಹಾರ ಪದಾರ್ಥಗಳನ್ನು ಸೇವಿಸಬೇಕೆನ್ನೋ ಸೂಚನೆಗಳನ್ನು ನೀಡಿದ್ದಾರೆ. ಅನಿವಾರ್ಯವಾಗಿ ಬೆಳಗಿನ ವಾಕಿಂಗ್ ಹೋಗೋರು ಮಧ್ಯಾಹ್ನದ ವೇಳೆ ಮಾಡಬೇಕಂತ ಹೇಳಿದ್ದಾರೆ. ಇನ್ನು ತೀವ್ರವಾದ ಚಳಿಗೆ ಕೂಡ ಮನೆಯಿಂದ ಜನರು ಹೊರಗೆ ಬರಲು ಹೆದರ್ತಾ ಇದ್ದಾರೆ. ಐತಿಹಾಸಿಕ ಸ್ಮಾರಕಗಳಾದ ಗೋಲ್ಗುಮ್ಮಟ್ ಇರ್ಬೋದು, ಇನ್ನಿತರ ಸ್ಮಾರಕಗಳು ಮತ್ತು ಉದ್ಯಾನವನಗಳಲ್ಲಿ ಜನರು ಕಡಿಮೆ ಪ್ರಮಾಣದಲ್ಲಿ ವಾಯುವಿಹಾರದಲ್ಲಿ ಕಂಡು ಬರ್ತಾ ಇದ್ದಾರೆ. ಅಂದ್ರೆ ಕಡಿಮೆ ಜನರು ಹೊರಗಡೆ ಓಡಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಚಳಿಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆನ್ನುವ ಮನವಿಯನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಹವಾಮಾನ ಇಲಾಖೆ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಶಕುಂತಲಾ, ಧನ್ಯವಾದ ಅಶೋಕ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.